ಶ್ರೀನಿವಾಸ್ ಅವರೇ, ಈಗ ದೇಶಗಳ ನಡುವೆ ಆಗ್ತಾ ಇರೋ ಯುದ್ಧಕ್ಕೂ ಮತ್ತೆ ಅಲ್ಲಲ್ಲಿ ಆಗ್ತಾ ಇರುವಂತಹ ಬೆಂಕಿ ಅವಘಡಕ್ಕೂ ಅಪಘಾತಗಳಿಗೂ ಗ್ರಹಣಕ್ಕೂ ಏನಾದರೂ ಸಂಬಂಧ ಇದೆಯಾ? ಪರಿಪೂರ್ಣವಾಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಪ್ರಾರಂಭದಲ್ಲಿ ನಾನು ಹೇಳಿಬಿಟ್ಟೆ. ಅದಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಪ್ರಸ್ತುತ ಇದೆ. ಓಕೆ, ಸೊ ಯಾವುದೇ ಪುರಾವೆಗಳಿಲ್ಲದೆ ನಾವು ಮಾತಾಡೋದು ತಪ್ಪಾಗತ್ತೆ ಆ್ಯಕ್ಚುಲಿ. ಹಾಗಾಗಿ ನಾನು ಹೇಳಿದಂಗೆ ಬೃಹತ್ ಜಾತಕದಲ್ಲಿ ಕೊಟ್ಟಿದ್ದಾರೆ ಏನಂತ, ರಕ್ತಚಂದವಾಗಿರ್ತಕ್ಕಂಥ ಚಂದ್ರಗ್ರಸ್ತ ಅಥವಾ ಕೇತುಗ್ರಸ್ತ ಚಂದ್ರಗ್ರಹಣ ಕಂಡಾಗ ಆ ಒಂದು 3 ತಿಂಗಳಲ್ಲಿ ಅಂತರದಲ್ಲಿ ಒಂದು ಯುದ್ಧದ ವಾತಾವರಣ ಕಲ್ಪನೆ ಮಾಡ್ಕೋಬಹುದು ಅಥವಾ ಆ ಸಂದರ್ಭಗಳು ಬರಬಹುದು ಅಂತ. ಆಗಲೇಬೇಕು ಅಂತಲ್ಲ. ಕುಜ ದೃಷ್ಟಿ ಇರೋದ್ರಿಂದ ಅದೇ ಬಂದೆ, ನಾನು ಅಲ್ಲಿಗೆ ಬಂದೆ. ಅದಕ್ಕೆ ನಾನು ಆಗಲೇ ಹೇಳಿದಾಗೆ ನಾವು ಅದಕ್ಕೆ ಪುರಾವೆಗಳು ಇಟ್ಕೊಳ್ತೀವಿ. ಸುಮ್ಮನೆ ಹಾಗೆ ಬ್ಲೈಂಡ್ ಆಗಿ ಹೇಳೋದು ತಪ್ಪಾಗತ್ತೆ. ಓಕೆ, ಏನು 3 ಗಂಟೆ 17 ನಿಮಿಷಕ್ಕೆ ಗ್ರಹಣ ಗೋಚರ ಆಗತ್ತೆ, ಅದಕ್ಕೊಂದು ಗೋಚರ ಅಂತ ಹಾಕೊಂಡಾಗ ಅಲ್ಲಿ ವಿಶೇಷವಾಗಿ ನಮಗೆ ಮಿಥುನ ಲಗ್ನ ಸಿಗುತ್ತೆ. ಓಕೆ, ಆ ಲಗ್ನವನ್ನು ಆಧಾರವಾಗಿಟ್ಟುಕೊಂಡು ಜೊತೆಗೆ ಚಂದ್ರನ, ನೀವು ಆಗಲೇ ಹೇಳಿದಾಗೆ ಚಂದ್ರನ ಮೇಲೆ ದೃಷ್ಟಿ ಅದ ಕುಜನದೂ ಇದೆ. ಓಕೆ, ಬುಧನದೂ ಇದೆ, ವಕ್ರ ಬುಧನ ಇರ್ತಕ್ಕಂಥದ್ದು. ಹಾಗೆ ಜೊತೆಗೆ ಅಲ್ಲಿ ರವಿ ಇದ್ದಾನೆ. ಓಕೆ, ಸೊ ಹಾಗೆ ವಿಶೇಷವಾಗಿ ರಾಹು ಇದ್ದಾರೆ. ಓಕೆ, ಸೊ ವಿಶೇಷವಾಗಿ ಕುಜವತ್ ಕೇತು ಅಂತ ಹೇಳ್ತೀವಿ. ಓಕೆ, ಜೊತೆಗೆ ಕುಜನ ಜೊತೆಯಲ್ಲಿ ಚಂದ್ರನ ಜೊತೆಗೆ ಕೇತು ಇರ್ತಕ್ಕಂಥದ್ದು. ಅದೇ ಶಶಿಮಂಗಲ ಯೋಗ ಅಂತ ಕರಿತೀವಿ. ಯಾವಾಗ ಚಂದ್ರನ ಜೊತೆ ಕುಜ ಇದ್ದರೆ ಅದೊಂದು ಒಳ್ಳೆ ಯೋಗ ಅಂತ ಹೇಳ್ತೀವಿ ಅಲ್ವಾ. ಸೊ ಇಲ್ಲಿ ವಿಶೇಷವಾಗಿ ಇವತ್ತು ಬರ್ತಾ ಇರ್ತಕ್ಕಂಥ ಮಂಗಳವಾರ ಬೇರೆ ಬರ್ತಾ ಇರ್ತಕ್ಕಂಥದ್ದು, ವಿಶೇಷವಾಗಿ ವಾರಗಳು ತಗೊಂಡಾಗ ಮಂಗಳವಾರ ಬರ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಅಲ್ಲಿ ಮಂಗಳವಾರ ಮತ್ತು ಸಂಭವಿಸ್ತಕ್ಕಂಥ ಗ್ರಹಣದ ಒಂದು ಸಪ್ತಮದಲ್ಲಿ ಚಂದ್ರನ ಎದುರು ಇರ್ತಕ್ಕಂಥ ಕುಜ ಅವನ ದೃಷ್ಟಿ ಇದ್ದಾಗ ವಿಶೇಷವಾಗಿ ರಕ್ತಕಾರಕ, ಅವನು ಚಂದ್ರನ ವಿಶೇಷವಾಗಿ ಮನಾಕಾರಕ ಅಂತ ಹೇಳ್ತೀವಿ. ಓಕೆ, ಹಾಗೆ ಬಹುಮನ ಅಥವಾ ಕುಜನನ್ನ ರಕ್ತಕಾರಕ ಅಂತ ಹೇಳ್ತೀವಿ ವಿಶೇಷವಾಗಿ. ಇವರಿಬ್ರು ಸೇರಿದಾಗ ಎಲ್ಲೋ ಒಂದಷ್ಟು ಎಲ್ಲರಿಗೂ BP ರೈಸ್ ಆಗತ್ತಂತೆ. ಓಕೆ, ನನ್ನದು ನೀನು, ಈಗ ಅದೇ ನಡೀತಾ ಇರ್ತಕ್ಕಂಥದ್ದು ಅಲ್ವಾ. ಈಗ ಅಲ್ಲಿ ಪ್ರಾರಂಭ ಆಗಿದೆ, ಯುದ್ಧ ನಡೀತಾ ಇರ್ತಕ್ಕಂಥದ್ದು. ಯುದ್ಧ ಗ್ರಹಣ ಆದ್ಮೇಲೆ ಯುದ್ಧ ಸ್ಟಾರ್ಟ್ ಆಗ್ತಿರ್ತಕ್ಕಂಥದ್ದಲ್ಲ, ಅಲ್ಲಿ ಮನಸ್ಸು ಕೆಟ್ಟೆ ಆಗ್ತಾ ಇರ್ತಕ್ಕಂಥದ್ದು. ಆ ಮನಸ್ಸು ಯಾವಾಗ ಕೆಡುತ್ತೆ ಅಂದರೆ, ಹೀಗೋ ನನ್ನದೇ ಆಗಬೇಕು, ಓಕೆ ನಾನು ಹೀಗೆ ಇರಬೇಕು, ನಂದೇ ಸರಿ ಅಂತಕ್ಕಂಥ ಭಾವನೆಗಳು ಬರುತ್ತಂತಲ್ಲಿ. ಅದು ಬಂದಾಗ ಎಲ್ಲಿ ಚಂದ್ರ ಕೆಡ್ತಾನಲ್ವಾ, ಸೊ ಹಾಗಾಗ ಕುಜನ ಪ್ರಭಾವ ಬಿದ್ದಾಗ ಮುಂದೆ ವಿಶೇಷವಾಗಿ ಅಲ್ಲಿ ವೈಯಕ್ತಿಕವಾಗಿ ನಾನು ನೀನು ಅಂತಕ್ಕಂಥ ಬರುತ್ತೆ. ಬಂದಾಗ ಅಲ್ಲಿ ಪ್ರಾರಂಭ ಆಗುತ್ತೆ. ಸರಿ ಸರಿ, ಕಾಲರ್ಸ್ ಇದ್ದಾರೆ, ಮಾತನಾಡಿಸ್ಕೊಂಬೇಡ. ದಾವಣಗೆರೆಯಿಂದ ವಿನಯ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವಿನಯ್ ಕುಮಾರ್ ಅವರೇ. ನಮಸ್ಕಾರ ಮ್ಯಾಮ್. ನಮಸ್ಕಾರ ಮ್ಯಾಮ್. ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದೀವಿ. ತಮ್ಮ ಪ್ರಶ್ನೆ ಏನು? ಗುರುಗಳೇ ನಮಸ್ಕಾರ. ನಮಸ್ಕಾರಪ್ಪ. ಸರ್, ಗುರುಗಳೇ, ನಂದು ಇಷ್ಟು ದಿನ ನನಗೆ ಉದ್ಯೋಗದಲ್ಲಿ ತುಂಬಾ ಹಿನ್ನಡೆ ಆಗ್ತಾ ಇದೆ. ಎಲ್ಲೋದ್ರು ಕೆಲಸ ಅಂದ ಈ ಗ್ರಹಣ ಅಥವಾ ಮುಂದೆ ಏನಾದ್ರು ಒಳ್ಳೇದಾಗುತ್ತಾ, ಏನ್ ಕತೆ, ಯಾವ ತರ ಅಂತಂದ ಹೇಳಿ ಗುರುಗಳೇ. ನಿಮ್ದು ವೃಷಭ ರಾಶಿ. ನಿಮ್ದು ಯಾವ ರಾಶಿ? ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಓಕೆ, ಆಚಾರ್ಯ ಹೇಳಿದಾಗೆ ಆಗ್ಲೇ ಹೇಳಿದ್ರು, ವೃಷಭ ರಾಶಿಯವರಿಗೆ, ಪುಬ್ಬ ನಕ್ಷತ್ರ, ಸಿಂಹ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ತೊಂದರೆಗಳಿದೆ ಅಂತೇಳಿ. ಆದರೆ ಸಂಪೂರ್ಣ ನೀವು ಹಂಗಂತ ಹೇಳಿ ಬೇಸರ ಮಾಡ್ಕೊಳ್ಳೋದು ಖಂಡಿತ ಬೇಕಿಲ್ಲ. ವಿಶೇಷವಾಗಿ ಯಾಕಂತಂದರೆ ವೃಷಭ ರಾಶಿಯವರಿಗೆ ಒಂದಷ್ಟು ಯೋಗನೂ ಕೊಡುತ್ತೆ, ಅನುಯೋಗನೂ ಕೊಡುತ್ತೆ. ಉದ್ಯೋಗದಲ್ಲಿ ತಗೊಂಡಾಗ ಉದ್ಯೋಗ ಅಧಿಪತಿ 7, 8, 9, 10ನೇ ಭಾವದಲ್ಲಿ ರವಿ ಇರ್ತಕ್ಕಂಥದ್ದು ಒಂದಷ್ಟು ಮಿಶ್ರ ಫಲಗಳನ್ನು ಕೊಡುತ್ತೆ. ಮೋಸ್ಟ್ಲಿ ನಿಮಗೆ ಉದ್ಯೋಗ ಖಂಡಿತ ಸಿಗ್ಬೋದು ಅಂತ ನಾನು ಹೇಳ್ತೀನಿ ಆಯಿತಾ. ಖಂಡಿತ ಉದ್ಯೋಗನೂ ಸಿಗುತ್ತೆ. ಉದ್ಯೋಗದಲ್ಲಿ ಬರ್ತಿ ಇಲ್ದಿದ್ರೆ ಬರ್ತಿನೂ ಆಗತ್ತೆ, ಅದನ್ನು ಖುಷಿ ಪಡಿ ವಿಶೇಷವಾಗಿ. ಹಾಗಂತ ಹೇಳಿ ಜೊತೆಗೆ ಆರೋಗ್ಯ ಒಂಚೂರು ಕೆಡ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳನ್ನು ನೋಡ್ಕೊಳ್ಳಿ. ಓಕೆ, ಎಸ್, ಇದೆಲ್ಲದಕ್ಕೂ ಏನು ಮಾಡಬೇಕು ಅನ್ನುವಂತಹ ಪರಿಹಾರ ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿಗಳು ಕೊಡ್ತಾರೆ. ನೋಡ್ತಾ ಇರಿ ವಿನಯ್ ಕುಮಾರ್ ಅವರೇ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಈಗ ಬಳ್ಳಾರಿಯಿಂದ ರೇವಣ ಸಿದ್ದಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರೇವಣ ಸಿದ್ದಪ್ಪ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಮೇಡಮ್, ಇದು ಗ್ರಹಣ ಕಾಲದಲ್ಲಿ ಬಂದು ದರ್ಬೆ ಬಂಧನ ಮಾಡ್ಬೇಕು ಗುರುಜಿಗಳು ಕೇಳ್ತಾ ಇದ್ದೀನಿ ಮೇಡಮ್. ಹೇಳಿ. ಈ ದರ್ಬೆ ಬಂಧನ ಎಲ್ಲ ಮಾಡ್ತಿದ್ದಾವಲ್ಲ ಗುರುಜಿಗಳೇ, ಈ ಹಳ್ಳಿ ಕಡೆ ಬಂದು ದರ್ಬೆ ಅಂದ್ರೆ ಕೆಲವರಿಗೆ ಸುಮಾರು ಜನ ಗೊತ್ತೇ ಇಲ್ಲ. ಹಂಗಾಗಿ ನಾವು ಗರ್ಗೆ ಪತ್ರಿನ ಆಗ್ತಾ ಇದೀವಿ. ಆಗ್ಬೋದಾ? ಮುಂಚೆಯಿಂದ ಸುಮಾರು ಒಂದು 20 ವರ್ಷದಿಂದ ಆಗ್ಬೋದಾ ಅಥವಾ ಆಗ್ಬಾರದಾ? ಆಚಾರ್ಯರು ಹೇಳ್ತಾರೆ, ಮಾತಾಡಿ. ಅದೇ ನೋಡಿ, ನಮ್ಮಲ್ಲಿ ಕುಶ ಮತ್ತು ಕಾಶ ಅಂತ 2 ವಿಧವಾದಂತಹ ದರ್ಭೆಗಳಿದೆ. ಹೌದು ಗುರುಜಿ. ನಿಮ್ಮ ಬಳ್ಳಾರಿ ಭಾಗದಲ್ಲಿ ಕಾಶ ಸಿಕ್ಕತ್ತೆ, ಅಂದ್ರೆ ತುಂಬಾ ಉದ್ದವಾದಂತಹ ದರ್ಬೆ. ಅದು ತುಂಬ ತೀಕ್ಷ್ಣವಾಗಿರುತ್ತೆ. ಅದು ತುದಿನ ಹಿಂಗೆ ಕೈ ಹಿಡ್ಕೊಂಡು ಹಿಂಗೆ ಮಾಡಿದರೆ ಕೈ ಚರ್ಮ ತುಂಡಾಗ್ಬಿಡುತ್ತೆ. ಆ ಥರ ಚೂಪಾದಂತಹ ನೀರು ಇತ್ಯಾದಿಗಳು ಹರಿಯುವಂಥ ಸ್ಥಳಗಳಲ್ಲಿ ಹತ್ತಿರದಲ್ಲಿ ಇರುತ್ತೆ. ಮತ್ತು
ಈ ದರ್ಬೆಗಷ್ಟೇ ಆ ಶಕ್ತಿ ಇರುವಂಥದ್ದು. ಎಲ್ಲವೂ ಒಂದೇ ಹುಲ್ಲಿನ ಜಾತಿ ಆದರೂ ಕೂಡ ಅದರಲ್ಲೇ ಒಂದು ಕೆಲವು ಸ್ವಾರಸ್ಯಗಳಿರ್ತವೆ. ಹಾಗಾಗಿ ನಮ್ಮ ಶಾಸ್ತ್ರಗಳು ಹೇಳಿರುವಂಥದ್ದು ಈ ಕುಶಕಾಶಗಳನ್ನು, ಗರಿಕೆ ಹುಲ್ಲಿಗೆ ಈ ಥರದ ಶಕ್ತಿಯನ್ನು ನಮ್ಮಲ್ಲಿ ಉಲ್ಲೇಖ ಮಾಡೋಲ್ಲ. ಅದರಲ್ಲಿ ಬೇರೆ ವಿಧವಾದಂತಹ ಶಕ್ತಿ ಇದೆ. ಗರ್ಭಿಣಿ ಸ್ತ್ರೀಯರಿಗೆ ಆಗಬಹುದಾದಂತಹ ಅನುಕೂಲವನ್ನು ಅತಿ ಹೆಚ್ಚು ಗರಿಕೆ ಕೊಡುತ್ತೆ. ಆ ಫಲವನ್ನು ಈ ಕುಶಗಳು ಕೊಡೋಲ್ಲ. ಈ ಗ್ರಹಣದ ಸಂದರ್ಭದಲ್ಲಿ ರಕ್ಷಣೆಯ ದೃಷ್ಟಿಯಿಂದ ಉಪಯೋಗಿಸುವಾಗ ದರ್ಬೆಯನ್ನೇ ಉಪಯೋಗಿಸುವಂಥದ್ದು ಉಚಿತ. ಬಳ್ಳಾರಿಯಲ್ಲೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಇವತ್ತಿನ ದಿವಸ ದರ್ಬೆ ಸಿಗ್ತಾ ಇದೆ, ವ್ಯವಸ್ಥೆ ಇದೆ. ಆದ್ದರಿಂದ ಆದಷ್ಟು ದರ್ಬೆಯನ್ನೇ ಬಳಸಿ. ಇನ್ನು ಬೆಂಗಳೂರಿನಿಂದ ಸುಷ್ಮಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸುಷ್ಮಿತಾ ಅವರೇ. ನಮಸ್ತೆ ಮ್ಯಾಮ್. ನನ್ ಕ್ವೆಶ್ಚನ್ ಏನು ಅಂತ ಅಂದ್ರೆ 2 years ಒಳಗಡೆ ಇರೋ ಚಿಕ್ಕ ಮಕ್ಳಿಗೆ ಗ್ರಹಣ ದೋಷ ಇದೆಯಾ? ಅದು ನನ್ ಮಗ ವೃಷಭ ರಾಶಿ. ಸೊ ಅದಕ್ಕೋಸ್ಕರ ಕೇಳೋಣ ಗುರುಜಿನ ಅಂತ. ಅಲ್ಲ, ಒಳ್ಳೆ ವಿಚಾರ ತುಂಬ ಚೆನ್ನಾಗಿದೆ. ಶಾಸ್ತ್ರನೇ ಹೇಳ್ಬಿಟ್ಟಿದೆ ರೋಗಿಷ್ಠರಿಗೆ, ಸಣ್ಣ ಮಕ್ಕಳಿಗೆ, ಆಯ್ತಾ. ಸೊ ಇಂಥವ್ರಿಗೆಲ್ಲ ಗ್ರಹಣ ಎಲ್ಲರಿಗೂ ಹಿಡಿಯುತ್ತೆ, ಎಲ್ಲ ಜೀವಿಗಳಿಗೂ ಗ್ರಹಣ ಇದ್ದೇ ಇರುತ್ತೆ. ಆದರೆ ರಿಯಾಯಿತಿ ಇದೆ ಅವರಿಗೆ. 3 ವರ್ಷದ ಕೆಳಮಟ್ಟದಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಆ ಪುಟ್ಪುಟ್ಟಿಗೆ ಅರಿವೇ ಇಲ್ಲ, ಅವರಿಗೆ ಗ್ರಹಣ ಅಂತಕ್ಕಂಥ ಅರಿವೇ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ, ಮತ್ತು ರೋಗ ಬಂದಿರತಕ್ಕಂಥ ವೃದ್ಧರಿಗೆ ಖಂಡಿತ ರಿಯಾಯಿತಿ ಇದೆ. ಹಾಗಾಗಿ ಭಯ ಪಡಬೇಕಾಗಿಲ್ಲ. ಆದರೆ ಆದಷ್ಟು ಎಷ್ಟು ಆಗುತ್ತೋ ನಿಮ್ಮ ಕೈನಲ್ಲಿ ಅದನ್ನು ಗ್ರಹಣದ ಆಚರಣೆ ಮಾಡಿ ಪ್ರಯತ್ನ ಮಾಡಿ. ತೊಂದರೆ ಯೋಚನೆ ಮಾಡೋದು ಬೇಡ. ಮಗುವಿಗೆ ಯಾವುದೇ ಪ್ರಭಾವ ಇರೋಲ್ಲ, ಆದರೆ ಆ ಗ್ರಹಣದ ಪ್ರಭಾವ ಆಗಲೇಬೇಕಲ್ಲ. ಅದರ ಪರವಾಗಿ ಪೋಷಕರೇನಿದಾರಲ್ಲ ಅವರಿಗೊಂದು ಸ್ವಲ್ಪ ಅದರ ಪ್ರಭಾವ ಇರುತ್ತೆ. ಆದ್ದರಿಂದ ಪೋಷಕರು ದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಜಪತಪಾನುಗಳ ಅನುಷ್ಠಾನಗಳನ್ನು ಮಾಡುವಂಥದ್ದು ಇದರಿಂದ ಅನುಕೂಲ ಆಗುತ್ತೆ. ಮಗುವಿಗೆ ಏನೂ ತೊಂದರೆ ಆಗೋಲ್ಲ. ತಂದೆ ತಾಯಿ ಬೇಡ. ಭಯ ಪಡಬೇಕಾಗಿಲ್ಲ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.